ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ 26th ಕ್ವೆಶ್ಚನ್ ಇಂದ ಡಿಸ್ಕಸ್ ಮಾಡಿದ್ದೇವೆ. ಪಾರ್ಟ್ 1 ವಿಡಿಯೋ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್‌ನಲ್ಲಿ ಅಪ್ಲೋಡ್ ಆಗಿದೆ. ಅದರಲ್ಲಿ 25 ಕ್ವೆಶ್ಚನ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು 26th ಕ್ವೆಶ್ಚನ್ ಇಂದ ಇವಾಗ ಡಿಸ್ಕಸ್ ಮಾಡಿದ್ದೇವೆ. ಓಕೆನಾ? ಈ ಒಂದು ಸೀರೀಸ್ ಅಲ್ಲಿ ನಾನು ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ಒಂದು ಕ್ವೆಶ್ಚನ್ಸ್ ನಿಮಗೆ ಮುಂಬರುವ ನೆಟ್ ಎಕ್ಸಾಮ್ ಏನಿದೆ ನಿಮ್ದು 24th ಗೆ ಇರುವಂತ ಎಕ್ಸಾಮ್ ಅಲ್ಲಿ ಹೆಲ್ಪ್‌ಫುಲ್ ಆಗುತ್ತೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಒಂದು ಡೌಟ್ಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ. ಓಕೆನಾ? ಸೊ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ಫಿನಾನ್ಷಿಯಲ್ ಲೆವರೇಜ್? ನೋಡಿ, ಫಿನಾನ್ಷಿಯಲ್ ಲೆವರೇಜ್, ಆಪರೇಟಿಂಗ್ ಲೆವರೇಜ್ ಅಂಡ್ ಮಿಕ್ಸ್ಡ್ ಲೆವರೇಜ್ ಅನ್ನುವಂತಹ 3 ಟೈಪ್ಸ್ ಆಫ್ ಲೆವರೇಜಸ್ ಇರುತ್ತೆ. ಫಿನಾನ್ಷಿಯಲ್ ಲೆವರೇಜ್ ನಮ್ಮ ಕಂಪನಿ ಎಷ್ಟು ಫಿಕ್ಸ್ಡ್ ಫಿನಾನ್ಷಿಯಲ್ ಕಾಸ್ಟ್ ಅನ್ನ ಕೊಡುತ್ತೆ, ಲೈಕ್ ಇಂಟ್ರೆಸ್ಟ್. ಓಕೆನಾ? ಅದರ ಮೇಲೆ ಫಿನಾನ್ಷಿಯಲ್ ಲೆವರೇಜ್ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಆಪರೇಟಿಂಗ್ ಲೆವರೇಜ್ ಫಿಕ್ಸ್ಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಲೈಕ್ ರೆಂಟ್. ಹೌದಾ? ಈ ರೀತಿಯ ಫಿಕ್ಸ್ಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ನಾವು ಪ್ರೊಡಕ್ಷನ್ ಎಷ್ಟು ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಇಲ್ಲ, ಫಿಕ್ಸ್ ಆಗಿ ಅದನ್ನ ಪೇ ಮಾಡಲೇಬೇಕು. ಅದರ ಮೇಲೆ ಆಪರೇಟಿಂಗ್ ಲೆವರೇಜ್ ಡಿಪೆಂಡ್ ಆಗಿರುತ್ತೆ. ಎಸ್, ಕಂಬೈನ್ಡ್ ಲೆವರೇಜ್ ಅಂದ್ರೆ ಏನು? ದಿಸ್ ಇಸ್ ದ ಕಾಂಬಿನೇಷನ್ ಆಫ್ ಆಪರೇಟಿಂಗ್ ಲೆವರೇಜ್ ಅಂಡ್ ಫಿನಾನ್ಷಿಯಲ್ ಲೆವರೇಜ್. ಓಕೆನಾ? ಇವಾಗ ಇರುವಂತ 4 ಸೆಂಟೆನ್ಸ್ ಅಲ್ಲಿ ನಾವು ನೋಡಬೇಕು ವಿಚ್ ಆರ್ ದ ಕರೆಕ್ಟ್ ರಿಗಾರ್ಡಿಂಗ್ ಫಿನಾನ್ಷಿಯಲ್ ಲೆವರೇಜ್. ನೋಡಿ, ಫಸ್ಟ್ ಸೆಂಟೆನ್ಸ್ ಏನಿದೆ, ಫಿನಾನ್ಷಿಯಲ್ ಲೆವರೇಜ್ ಅರೈಸಸ್ ಡ್ಯೂ ಟು ದ ಫಿಕ್ಸ್ಡ್ ಫಿನಾನ್ಷಿಯಲ್ ಚಾರ್ಜಸ್. ಓಕೆ, fixed financial charges means what? Interest payment. Okay, we are making interest payment and financial leverages are based on the interest payments. Okay, when the when we are paying higher interest, there is a higher financial risk. Okay, so higher financial leverage increases financial risk. This is the second statement. Third one, financial leverage affects EBIT. ನೋಡಿ, EBIT ಅಂದ್ರೆ ಏನು? Earning before interest and tax ಅಂತ. ಓಕೆನಾ? ಸೊ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಇರೋದ್ರಿಂದ ದಿಸ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ಫಿನಾನ್ಷಿಯಲ್ ಲೆವರೇಜ್ ಅಂತ ಹೇಳ್ಬೋದು. ಅದೇ ಅರ್ನಿಂಗ್ ಆಫ್ಟರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಇತ್ತು ಅಂದ್ರೆ, ಅಥವಾ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಇತ್ತು ಅಂದ್ರೆ, ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಇತ್ತು ಅಂದ್ರೆ ನಾವು ಅನ್ಬೋದಿತ್ತು ಎಸ್ ಇಟ್ ಈಸ್ ಅಫೆಕ್ಟೆಡ್ ಅಂತ. ಸೊ ಫಿನಾನ್ಷಿಯಲ್ ಲೆವರೇಜ್ affects EBIT? No, it does not affects EBIT. ಓಕೆನಾ? ದೆನ್ ಕ್ವಶನ್ ಸ್ಟೇಟ್ಮೆಂಟ್ ನಂಬರ್ 4, ಇಂಟ್ರೆಸ್ಟ್ ಆನ್ ಡೆಟ್ ಈಸ್ ಟ್ಯಾಕ್ಸ್ ಡಿಡಕ್ಟೇಬಲ್. ಹೌದು, ನಾವು ಮಾಡುವಂತ ಇಂಟ್ರೆಸ್ಟ್ ಪೇಮೆಂಟ್ ಏನಿದೆ ಅದು ಟ್ಯಾಕ್ಸ್ ಡಿಡಕ್ಟಿಬಲ್ ಆಗಿದೆ. ಹಾಗಾಗಿನೇ ಕಂಪನಿಗಳು ಒಂದು ಡೆಟ್ ಸೋರ್ಸ್ ಅನ್ನ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ? ಸ್ಟೇಟ್ಮೆಂಟ್ 1, 2 ಅಂಡ್ 4 ಇಸ್ ರೈಟ್. ಓಕೆನಾ? ದೆನ್ ಕ್ವಶನ್ ನಂಬರ್ 27, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್. ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಗೆ ರಿಲೇಟೆಡ್ ಯಾವ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಒನ್, ಎಕ್ಸೆಸ್ ವರ್ಕಿಂಗ್ ಕ್ಯಾಪಿಟಲ್ ರೆಡ್ಯೂಸಸ್ ದ ಪ್ರಾಫಿಟಬಿಲಿಟಿ. ಜಾಸ್ತಿ ವರ್ಕಿಂಗ್ ಕ್ಯಾಪಿಟಲ್ ಇದ್ದಾಗ ಪ್ರಾಫಿಟಬಿಲಿಟಿ ರೆಡ್ಯೂಸ್ ಆಗುತ್ತೆ. ದೆನ್ ಇನ್ಅಡೆಕ್ವೇಟ್ ವರ್ಕಿಂಗ್ ಕ್ಯಾಪಿಟಲ್ ಅಫೆಕ್ಟ್ಸ್ ದ ಲಿಕ್ವಿಡಿಟಿ. ಓಕೆನಾ? ಜಾಸ್ತಿ ಕಡಿಮೆ ವರ್ಕಿಂಗ್ ಕ್ಯಾಪಿಟಲ್ ಇದ್ದಾಗ ದಟ್ ಅಫೆಕ್ಟ್ಸ್ ದ ಲಿಕ್ವಿಡಿಟಿ. ಲಿಕ್ವಿಡಿಟಿ ಮೀನ್ಸ್ ವಾಟ್? ದ ಮನಿ ರಿಕ್ವೈರ್ಡ್ ಫಾರ್ ಡೇ ಟು ಡೇ ಆಪರೇಷನ್ಸ್. ಓಕೆ, ಇಟ್ ಈಸ್ affected when there is a lack of working capital. And third statement, working capital management deals only with cash management. No, it does not deals only with cash management. Other things are also included. And fourth statement is what? Current assets are the part of working capital. Yes, current assets are part of working capital. ಹೀಗಾಗಿ statement 1, 2 and 4 correct ಆಗಿದೆ. 3 is not the correct statement. Okay, now then question number 28, which of the following statements are true regarding capital budgeting? ಕ್ಯಾಪಿಟಲ್ ಬಜೆಟಿಂಗ್ ಅಂತ ಬಂದಾಗ ಇಟ್ ರಿಲೇಟ್ಸ್ ಟು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಯಾವಾಗ ನೆನಪಿಟ್ಕೊಳ್ಬೇಕು? ಕ್ಯಾಪಿಟಲ್ ಬಜೆಟಿಂಗ್ ಅಂತ ಬಂದಾಗ ದಿಸ್ ಈಸ್ ಅಬೌಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಓಕೆನಾ? NPV methods considers time value of money. Yes, NPV means net present value method. This considers the ಟೈಮ್ ವ್ಯಾಲ್ಯೂ ಆಫ್ ಮನಿ ಅಥವಾ ಡಿಸ್ಕೌಂಟಿಂಗ್ ಮೆಥಡ್ ಅಂತ ಹೇಳ್ಬೋದು. ಥರ್ಡ್ ಒನ್, ಪೇ ಬ್ಯಾಕ್ ಪೀರಿಯಡ್ ಇಗ್ನೋರ್ಸ್ ಲಿಕ್ವಿಡಿಟಿ. ಎಸ್, ಪೇ ಬ್ಯಾಕ್ ಪೀರಿಯಡ್ ಏನ್ ಮಾಡುತ್ತೆ ಅಂದ್ರೆ ಲಿಕ್ವಿಡಿಟಿಯನ್ನ ಇಗ್ನೋರ್ ಮಾಡುತ್ತೆ. IRR is the rate at which NPV becomes zero. ನೋಡಿ, IRR ಅಂದ್ರೆ ಏನು? ಈ ಮೆಥಡಿಗೆ ಬೇಸ್ ಏನಪ್ಪಾ ಅಂದ್ರೆ NPVನೇ. ಓಕೆನಾ? ಈ ಮೆಥಡಿಗೆ ಬೇಸ್ NPVನೇ ಆಗಿರುತ್ತೆ. NPV ಬೇಸ್ ಮೇಲೆ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಂಡು ಆಮೇಲೆ ಒಂದು ಟ್ರಯಲ್ ಅಂಡ್ ಎರರ್ ಬೇಸಿಸ್ ಮೇಲೆ ನಾವು at which rate NPV becomes zero ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? That particular rate. So you should always remember IRR is the rate at which NPV becomes zero. So all the 4 statements are correct. So here option D 1, 2, 3, 4 all the statements are true anta. Okay. Then question number 29, choose the correct statements regarding dividend theories. ನೋಡಿ, ನಾನು ಫಸ್ಟ್ ಪಾರ್ಟ್ ಅಲ್ಲಿ ಅಸರ್ಷನ್ ರೀಸನಿಂಗ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿಸಿದ್ದೆ. ಇಲ್ಲಿ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿಸ್ತಾ ಇದ್ದೀನಿ. ಈ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಏನಿರುತ್ತೆ ಅದನ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಾ. ಈ ರೀತಿಯ ಕ್ವಶನ್ಸ್ ಅಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಇಲ್ಲಿ ಆಡ್ ಮಾಡಿದ್ದೀನಿ.
Walter model supports relevance of dividend policy. Gordon model assumes no external financing. MM theory states dividend policy is relevant. Walter model assumes constant cost of capital and return on investment ಅಂತ ಓಕೆನಾ. ಸೊ ಇಲ್ಲಿ ನೋಡಿ ಆಲ್ 1 2 3 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇಲ್ಲಿ ಮೊದಲನೇದಾಗಿ ನೆನಪಿಟ್ಕೊಳ್ಬೇಕು, ಡಿವಿಡೆಂಡ್ ಥಿಯರೀಸ್ ಅಲ್ಲಿ ರಿಲೆವೆಂಟ್ ಮಾಡೆಲ್ ಅಂಡ್ ಇರ್ರಿಲೆವೆಂಟ್ ಮಾಡೆಲ್ ಅಂತ ಬರುತ್ತೆ ಓಕೆನಾ. ನೀವು ಎಷ್ಟು ಡಿವಿಡೆಂಡ್ ಅನ್ನ ಪೇ ಮಾಡ್ತಾ ಇದ್ದೀರಾ ಅದರ ಮೇಲೆ ಫರ್ಮಿನ ವ್ಯಾಲ್ಯೂ ಡಿಪೆಂಡ್ ಆಗಿರುತ್ತಾ ಇಲ್ವಾ ಅನ್ನೋದನ್ನ ನಾವು ರಿಲೆವೆನ್ಸಿ ಅಂತ ಕರಿತೀವಿ. ವಾಲ್ಟರ್ ಮಾಡೆಲ್ ಸಪೋರ್ಟ್ಸ್ ರಿಲೆವೆನ್ಸ್ ಆಫ್ ಡಿವಿಡೆಂಡ್ ಪಾಲಿಸಿ. ಹೌದು, ವಾಲ್ಟರ್ ಅಂಡ್ ಗಾರ್ಡರ್ ಮಾಡೆಲ್ ಅಲ್ಲಿ ಏನ್ ಬರುತ್ತೆ ಹೇಳಿ, ವಾಲ್ಟರ್ ಮಾಡೆಲ್ ಅನ್ನೋದು ಒಂದು ರಿಲೆವೆನ್ಸ್ ಮಾಡೆಲ್ ಆಗಿದೆ. ಸೆಕೆಂಡ್ ಒನ್ ಗೋರ್ಡನ್ ಮಾಡೆಲ್ ಅಸ್ಯೂಮ್ಸ್ ನೋ ಎಕ್ಸ್ಟರ್ನಲ್ ಫಿನಾನ್ಸಿಂಗ್, ಅಂದ್ರೆ ಇದು ರಿಟೈನ್ಡ್ ಅರ್ನಿಂಗ್ ಮೇಲೆ ಡಿಪೆಂಡ್ ಆಗಿದೆ ಅಂತ. ಗೋರ್ಡನ್ ಮಾಡೆಲ್ ಅಸ್ಯೂಮ್ಸ್ ನೋ ಎಕ್ಸ್ಟರ್ನಲ್ ಫಿನಾನ್ಸಿಂಗ್, ಇಟ್ ಅಸ್ಯೂಮ್ಸ್ ದಟ್ ರಿಟೈನ್ಡ್ ಅರ್ನಿಂಗ್ ಇಸ್ ದ ಓನ್ಲಿ ಸೋರ್ಸ್ ಆಫ್ ಫಿನಾನ್ಸ್ ಅಂತ. ಎಂಎಂ ಥಿಯರಿ ಸ್ಟೇಟ್ಸ್ ಡಿವಿಡೆಂಡ್ ಪಾಲಿಸಿ ಇಸ್ ಇರ್ರಿಲೆವೆಂಟ್. ಹೌದು, ವಾಲ್ಟರ್ ಗಾರ್ಡನ್ ರಿಲೆವೆಂಟ್ ಅಲ್ಲಿ ಬರುತ್ತೆ. ಎಂಎಂ ಥಿಯರಿ ಸ್ಟೇಟ್ಸ್ ಇಟ್ ಈಸ್ ದ dividend policy is irrelevant to the firm's value ಅಂತ. ವಾಲ್ಟರ್ ಮಾಡೆಲ್ ಅಸ್ಯೂಮ್ಸ್ ಕಾನ್ಸ್ಟಂಟ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂಡ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ವಾಲ್ಟರ್ ಮಾಡೆಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಏನಿದೆ ಅದು ಮತ್ತೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕಾನ್ಸ್ಟಂಟ್ ಆಗಿದೆ ಅಂತ ಬಿಲೀವ್ ಮಾಡ್ತಾರೆ. ಸೊ ಆಲ್ ದ 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ದೆನ್ ವಿಚ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಬಂದಾಗ ಕಾಸ್ಟ್ ಆಫ್ ಡೆಟ್ ಈ ಜನರಲಿ ಲೋವರ್ ಡ್ಯೂ ಟು ದ ಟ್ಯಾಕ್ಸ್ ಬೆನಿಫಿಟ್ಸ್. ನಾವು ಕಾಸ್ಟ್ ಆಫ್ ಡೆಟ್ ಅನ್ನ ಯಾಕೆ ಪ್ರಿಫರ್ ಮಾಡ್ತೀವಿ ಅಂದ್ರೆ ಅಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗ್ತಾ ಇರುತ್ತೆ, ಹೀಗಾಗಿ ಆ ಒಂದು ಕಾಸ್ಟ್ ಆಫ್ ಡೆಟ್ ಏನಿದೆ ಅದು ಲೋವರ್ ಆಗಿರುತ್ತೆ. ರಿಟೈನ್ಡ್ ಅರ್ನಿಂಗ್ಸ್ ಹ್ಯಾವ್ ನೋ ಕಾಸ್ಟ್ ಓಕೆನಾ. ರಿಟೈನ್ಡ್ ಅರ್ನಿಂಗಿಗೆ ಯಾವುದೇ ರೀತಿಯ ಕಾಸ್ಟ್ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ರಿಟೈನ್ಡ್ ಅರ್ನಿಂಗ್ ಯಾವುದೇ ರೀತಿ ಕಾಸ್ಟ್ ಇರೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ರಿಟೈನ್ಡ್ ಅರ್ನಿಂಗ್ ಹ್ಯಾವ್ ಅಪಾರ್ಚುನಿಟಿ, ರಿಟೈನ್ಡ್ ಅರ್ನಿಂಗ್ ಹ್ಯಾಸ್ ಅಪಾರ್ಚುನಿಟಿ ಕಾಸ್ಟ್ ಓಕೆನಾ. ಯಾಕಂದ್ರೆ ನಾವು ಅದನ್ನ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡುವ ಬದಲಾಗಿ ನಾವೇನ್ ಮಾಡ್ತಾ ಇದೀವಿ, ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ. ಸೊ ರಿಟೈನ್ಡ್ ಅರ್ನಿಂಗ್ ಗೆ ಯಾವಾಗಲೂ ಅಪಾರ್ಚುನಿಟಿ ಕಾಸ್ಟ್ ಇದ್ದೇ ಇರುತ್ತೆ. WACC ಇಸ್ ದ ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ವೇರಿಯಸ್ ಸೋರ್ಸ್ ಆಫ್ ಫಿನಾನ್ಸ್. ಎಲ್ಲ ಸೋರ್ಸ್ ಆಫ್ ಫಿನಾನ್ಸ್ ಅನ್ನ ಒಟ್ಟಿಗೆ ಸೇರಿಸಿ ನಾವು ವೇಟೆಡ್ ಅವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. ಎಸ್. ದೆನ್ ಫೋರ್ತ್ ಸ್ಟೇಟ್ಮೆಂಟ್, ಕಾಸ್ಟ್ ಆಫ್ ಇಕ್ವಿಟಿ ಇಸ್ ಯೂಶುವಲಿ ಹೈಯರ್ ದೆನ್ ದ ಕಾಸ್ಟ್ ಆಫ್ ಡೆಟ್. ಹೌದು, ಕಾಸ್ಟ್ ಆಫ್ ಇಕ್ವಿಟಿ ಯಾವಾಗಲೂ ಹೈಯರ್ ಆಗಿರುತ್ತೆ ಕಾಸ್ಟ್ ಆಫ್ ಡೆಟ್ ಗಿಂತ, ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ಬೆನಿಫಿಟ್ಸ್ ನಮಗೆ ಸಿಗ್ತಾ ಇಲ್ಲ. ಸೊ 1 3 ಅಂಡ್ 4 ಕರೆಕ್ಟ್ ಇದೆ. ರಿಟೈನ್ಡ್ ಅರ್ನಿಂಗ್ ಯಾವುದೇ ರೀತಿಯ ಕಾಸ್ಟ್ ಇಲ್ಲ ಅನ್ನೋದನ್ನ ನಾವು ಡಿನೈ ಮಾಡ್ತಾ ಇದೀವಿ. ವೈ? ಬಿಕಾಸ್ ಇಟ್ ಹ್ಯಾಸ್ ಅಪಾರ್ಚುನಿಟಿ ಕಾಸ್ಟ್. ಓಕೆ. ದೆನ್ ಕ್ವಶನ್ ನಂಬರ್ 31, ದ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟಿನ ಪ್ರೈಮರಿ ಆಬ್ಜೆಕ್ಟಿವ್ ಅನ್ನು ನಾವು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನೋದು ಟ್ರೆಡಿಷನಲ್ ಅಪ್ರೋಚ್ ಆಗಿತ್ತು, ಆದ್ರೆ ಅದರ ಒಂದು ವ್ಯಾಪ್ತಿ ತುಂಬಾ ಚಿಕ್ಕದಾಗಿದೆ. ಹೀಗಾಗಿ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ನೀವು ಟಿಕ್ ಮಾಡಬೇಕು. ಓಕೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಸ್ಪಾಂಟೇನಿಯಸ್ ಸೋರ್ಸ್ ಆಫ್ ಫಿನಾನ್ಸ್ ಓಕೆನಾ. ಸ್ಪಾಂಟೇನಿಯಸ್ ಸೋರ್ಸ್ ಆಫ್ ಫಿನಾನ್ಸ್ ಅಂತ ಬಂದಾಗ ಅಂದ್ರೆ ನಿಮ್ಗೆ ಕ್ವಿಕ್ ಆಗಿ ಫಿನಾನ್ಸ್ ಸಿಗುವಂತದ್ದು ಡಿಬೆಂಚರ್ಸ್ ಅಲ್ಲಿ, ಇಕ್ವಿಟಿ ಶೇರ್ಸ್ ಅಲ್ಲಿ, ಟ್ರೇಡ್ ಕ್ರೆಡಿಟ್ ಅಲ್ಲಿ, ಪ್ರಿಫರೆನ್ಸ್ ಶೇರ್ಸ್ ಅಲ್ಲಿ. ಸೊ ನಾವು ನೋಡಿದಾಗ ಸ್ಪಾಂಟೇನಿಯಸ್ ಅಥವಾ ಕ್ವಿಕ್ ಫಿನಾನ್ಸ್ ಇಸ್ ಅವೈಲೇಬಲ್ ಅಂಡರ್ ಟ್ರೇಡ್ ಕ್ರೆಡಿಟ್ಸ್. ಓಕೆ. ದೆನ್ ಕ್ವಶನ್ ನಂಬರ್ 33, the risk arising out of the inability to meet fixed financial obligations is called. ನೋಡಿ, ಯಾವಾಗ ನೀವು ಇಂಟ್ರೆಸ್ಟ್ ಪೇಮೆಂಟ್ ಅನ್ನ ಟೈಮ್ಲಿ ಮಾಡಕ್ ಆಗೋದಿಲ್ಲ ಅದನ್ನ ನಾವೇನಂತೀವಿ, the risk arising from the inability, you are not able to pay the fixed financial charges on time, that is called as financial risk. Okay. Question number 34, which of the following methods ignores cash flow after payback period. Okay na, payback period, which of the following methods ignores cash flows after payback period ಅಂತ ಕೇಳ್ತಾ ಇದ್ದಾರೆ. NPV ಮೆಥಡ್, IRR ಮೆಥಡ್, ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಓಕೆನಾ. ಪೇಬ್ಯಾಕ್ ಪೀರಿಯಡ್ ಮೆಥಡ್, ಇವುಗಳಲ್ಲಿ ಟ್ರೆಡಿಷನಲ್ ಪೇಬ್ಯಾಕ್ ಮೆಥಡ್ಸ್ ಇಗ್ನೋರ್ಸ್ ಪೋಸ್ಟ್ ಪೇಬ್ಯಾಕ್ ಕ್ಯಾಶ್ ಫ್ಲೋಸ್ ಅಂತ ಕ್ವಶನ್ ಕೇಳಿದಾರೆ ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಪೇಬ್ಯಾಕ್ ಪೀರಿಯಡ್ ಇದೆ ಅಂದ್ರೆ ಒಂದು ಪ್ರಾಜೆಕ್ಟ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ನೀವು ಇನ್ವೆಸ್ಟ್ ಮಾಡಿದಂತ ಹಣ ಎಷ್ಟು ವರ್ಷದಲ್ಲಿ ವಾಪಸ್ ಬರುತ್ತೆ ಅನ್ನೋದನ್ನ ಪೇಬ್ಯಾಕ್ ಪೀರಿಯಡ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಈಗ 5 ವರ್ಷದಲ್ಲಿ ನಿಮಗೆ ಪೇಬ್ಯಾಕ್ ಪೀರಿಯಡ್ ಅಲ್ಲಿ ಹಣ ಬಂತು, ಅದು ಆದ್ಮೇಲೆ 6ನೇ ವರ್ಷದಿಂದ ಪ್ರಾಜೆಕ್ಟ್ ಅಲ್ಲಿ ಏನು ಲಾಭ ಬರ್ತಾ ಇದೆ ಅದನ್ನ ನೀವು ಕನ್ಸಿಡರ್ ಮಾಡೋದಿಲ್ಲ. ಯಾವ ಮೆಥಡ್ ಅಲ್ಲಿ? ಪೇಬ್ಯಾಕ್ ಪೀರಿಯಡ್ ಮೆಥಡ್ ಅಲ್ಲಿ. ಓಕೆನಾ. ದೆನ್ ದ ಫಾರ್ಮುಲಾ ಫಾರ್ ಕ್ವಿಕ್ ರೇಷಿಯೋ ಈಸ್, ಕ್ವಿಕ್ ರೇಷಿಯೋ ಅಂದ್ರೆ ಏನು? ಲಿಕ್ವಿಡ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟಿ. ಓಕೆನಾ. ಲಿಕ್ವಿಡ್ ಅಸೆಟ್ಸ್ ಡಿವೈಡ್ ಬೈ ಕರೆಂಟ್ ಲಯಬಿಲಿಟಿ ನಾವು ಕ್ವಿಕ್ ರೇಷಿಯೋ ಅಂತ ಕರಿತೀವಿ. ಕ್ವಿಕ್ ರೇಷಿಯೋ ಮೇಜರ್ಸ್, ಇದು ಏನನ್ನ ಮೇಜರ್ ಮಾಡುತ್ತೆ? ಇಮಿಡಿಯೇಟ್ ಲಿಕ್ವಿಡಿಟಿ ಪೊಸಿಷನ್ ಎಕ್ಸ್ಕ್ಲೂಡಿಂಗ್ ಇನ್ವೆಂಟರಿ. ಇನ್ವೆಂಟರಿಯನ್ನ ಬಿಟ್ಟು ಇಮಿಡಿಯೇಟ್ ಒಂದು ಲಿಕ್ವಿಡಿಟಿ ಪೊಸಿಷನ್ ಏನಿದೆ ಕಂಪನಿದು ಅಂತ ಇದು ಅಳಿಯತ್ತೆ ಅಂತ.
ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್? ನೋಡಿ, ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಶಾರ್ಟ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಆಗಿರುತ್ತೆ. ಟ್ರೆಸರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ಸ್ ಇವೆಲ್ಲವೂ ಮನಿ ಮಾರ್ಕೆಟಿನ ಒಂದು ಇನ್ಸ್ಟ್ರೂಮೆಂಟ್ಸ್ ಆಗಿದೆ. ಇಕ್ವಿಟಿ ಶೇರ್ ಅನ್ನೋದು ಕ್ಯಾಪಿಟಲ್ ಮಾರ್ಕೆಟಿನ ಇನ್ಸ್ಟ್ರೂಮೆಂಟ್ ಆಗಿದೆ. ಓಕೆನಾ? ದೆನ್ ಆಪರೇಟಿಂಗ್ ಲೆವರೇಜ್ ಈಸ್ ಕ್ಯಾಲ್ಕುಲೇಟೆಡ್ ಬೈ. ಆಪರೇಟಿಂಗ್ ಲೆವರೇಜಿನ ಫಾರ್ಮುಲಾ ಏನು? ನನ್ನ ಲೈವ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ನಾನು ಬಾರಿ ಬಾರಿ ಹೇಳಿದ್ದೆ. ಆಪರೇಟಿಂಗ್ ಲೆವರೇಜ್, ಫಿನಾನ್ಷಿಯಲ್ ಲೆವರೇಜ್ ಮತ್ತೆ ಮಿಕ್ಸ್ಡ್ ಲೆವರೇಜಿನ ಫಾರ್ಮುಲಾಸ್ ಏನಿದೆ ಅಥವಾ ಕಂಬೈನ್ಡ್ ಲೆವರೇಜಿನ ಫಾರ್ಮುಲಾಸ್ ಏನಿದೆ ಇವುಗಳನ್ನ ನೆನ್ಪಿಟ್ಕೊಳ್ಬೇಕು ಅಂತ. ಓಕೆನಾ? ಆಪರೇಟಿಂಗ್ ಲೆವರೇಜ್ ಅಂತ ಬಂದಾಗ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಇಬಿಐಟಿ. ಇದು ಏನೇನು ಹೇಳುತ್ತೆ? ಡಿಗ್ರಿ ಆಫ್ ಆಪರೇಟಿಂಗ್ ಲೆವರೇಜ್ ಮೇಜರ್ಸ್ ಇಂಪ್ಯಾಕ್ಟ್ ಆಫ್ ಸೇಲ್ಸ್ ಚೇಂಜಸ್ ಆನ್ ಇಬಿಐಟಿ. ಸೇಲ್ಸ್ ಅಲ್ಲಿ ಆಗುತ್ತಿರುವಂತಹ ಬದಲಾವಣೆಯಿಂದ ಇಬಿಐಟಿ ಮೇಲೆ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ಇದು ತೋರಿಸುತ್ತೆ. ಇದರ ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡ್ ಬೈ ಇಬಿಐಟಿ. Please let me know in the comment box what is the formula for financial leverage and combined leverage. Okay. Then next question. The cost of retained earning is. Cost of retained earning ಏನಾಗಿರುತ್ತೆ ಹೇಳಿ? 0 ಆಗಿರುತ್ತಾ? Equal to cost of debt ಆಗಿರುತ್ತಾ? Opportunity cost to the shareholders ಆಗಿರುತ್ತಾ? ಫಿಕ್ಸ್ಡ್ ಬೈ ಲಾ ಆಗಿರುತ್ತಾ? ಈಗ ಹಿಂದಿನ ಕ್ವಶನ್ ಅಲ್ಲಿ ನಾನು ಒಂದು ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ ಅಲ್ಲಿ ಇದು ತಪ್ಪು ಅಂತ ನಿಮ್ಗೆ ಹೇಳಿದೆ. ಏನು? 0 ಇರುತ್ತೆ ಅಪಾರ್ಚುನಿಟಿ ಕಾಸ್ಟ್, 0 ಇರುತ್ತೆ ರಿಟೈನ್ಡ್ ಅರ್ನಿಂಗಿನ ಕಾಸ್ಟ್ ಅಂತ. ರಿಟೈನ್ಡ್ ಅರ್ನಿಂಗಿನ ಕಾಸ್ಟ್ ಯಾವಾಗಲೂ ಈಕ್ವಲ್ ಟು ಅಪಾರ್ಚುನಿಟಿ ಕಾಸ್ಟ್ ಆಗಿರುತ್ತೆ. ಅಂದ್ರೆ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾದಂತಹ ಡಿವಿಡೆಂಡ್ ಅನ್ನು ನಾವು ರಿಟೈನ್ ಮಾಡ್ತಾ ಇದೀವಿ, ಅದನ್ನ ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ವಿಚ್ ಥಿಯರಿ ಸ್ಟೇಟ್ಸ್ ದಟ್ ಡಿವಿಡೆಂಡ್ ಪಾಲಿಸಿ ಇಸ್ ಇರ್ರಿಲೆವೆಂಟ್ ಟು ದ ಫರ್ಮ್ಸ್ ವ್ಯಾಲ್ಯೂ? ಇರ್ರಿಲೆವೆಂಟ್ ಥಿಯರಿಯಲ್ಲಿ ಬರೋದು ಥಿಯರಿ. ಅದೇ ರಿಲೆವೆನ್ಸ್ ಥಿಯರಿಯಲ್ಲಿ ಯಾವ ಥಿಯರಿ ಬರುತ್ತೆ? ವಾಲ್ಟರ್ ಮಾಡೆಲ್ ಅಂಡ್ ಗೋರ್ಡನ್ ಮಾಡೆಲ್. Please let me know in the comment box which model is known as bird in hand theory. Bird in hand theory ಅಂತ ಯಾವ್ದನ್ನ ಕರೀತಾರೆ? ಫ್ಯಾಕ್ಟೋರಿಂಗ್ ಈಸ್ ಪ್ರೈಮರಿಲಿ ಯೂಸ್ಡ್ ಫಾರ್. ಫ್ಯಾಕ್ಟೋರಿಂಗ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಪ್ರೈಮರಿಲಿ? ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಲ್ಲ, ರಿಸಿವೇಬಲ್ ಫಿನಾನ್ಸಿಂಗ್ ಅಲ್ಲ, ಲಾಂಗ್ ಟರ್ಮ್ ಫಿನಾನ್ಸಿಂಗ್ ಅಲ್ಲ, ಇಕ್ವಿಟಿ ಫಿನಾನ್ಸಿಂಗ್ ಅಲ್ಲ. ನೋಡಿ ಯಾವ ರೀತಿ ನಾವು ರಿಸಿವೇಬಲ್ ಫಿನಾನ್ಸಿಂಗ್ ಅಂದ್ರೆ ಏನು? ಫ್ಯಾಕ್ಟೋರಿಂಗ್ ಅಂದ್ರೆ ಯಾವ ರೀತಿ ಆಗುತ್ತೆ ನೋಡಿ. ನೀವ್ ಏನು ರಿಸಿವೇಬಲ್ ಅಥವಾ ನಿಮ್ಮ ಒಂದು ಫರ್ಮ್ ಸೇಲ್ಸ್ ಮಾಡಿದೆ, ಅದರ ಬಿಲ್ಸ್ ನಿಮಗೆ ರಿಸಿವೇಬಲ್ ಆಗಬೇಕಾಗಿದೆ. ಅದು ಆಫ್ಟರ್ 3 ಮಂತ್ಸ್, 6 ಮಂತ್ಸ್, 1 ಇಯರ್ ಆಗ್ಬೋದು. ಅವುಗಳನ್ನ ನೀವು ಬಿಫೋರ್ ದ್ಯಾಟ್ ಪರ್ಟಿಕ್ಯುಲರ್ ಪೀರಿಯಡ್ ನೀವೇನ್ ಮಾಡ್ತಾ ಇದ್ದೀರಾ? ಡಿಸ್ಕೌಂಟಿಂಗ್, ಬಿಲ್ಸ್ ಡಿಸ್ಕೌಂಟಿಂಗ್ ಮಾಡ್ಕೊಳ್ತೀವಲ್ಲ ಹಾಗೆ. ಅದನ್ನ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಯೂಶುವಲಿ ಫ್ಯಾಕ್ಟೋರಿಂಗ್ ರೂಪದಲ್ಲಿ ಮಾಡ್ತಾರೆ. ಓಕೆನಾ? ಹೀಗಾಗಿ ಫ್ಯಾಕ್ಟೋರಿಂಗ್ ಕನ್ವರ್ಟ್ಸ್ ರಿಸಿವೇಬಲ್ಸ್ ಇಂಟು ಇಮಿಡಿಯೇಟ್ ಕ್ಯಾಶ್. ನಿಮ್ಗೆ ಮುಂದೆ ಬರಬೇಕಾದಂತಹ ಹಣವನ್ನ, ರಿಸಿವೇಬಲ್ಸ್ ಅನ್ನ ಇವಾಗ್ಲೇ ನೀವೇನ್ ಮಾಡ್ತಾ ಇದ್ದೀರಾ? ಇಮಿಡಿಯೇಟ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀರಾ. ಓಕೆನಾ? ಮುಂದೆ ರೇಷಿಯೋ ಅನಾಲಿಸಿಸ್ ಮೇಲೆ ಕೆಲವೊಂದು ಕ್ವಶನ್ಸ್ ಇದೆ. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಇಂಡಿಕೇಟ್ಸ್. ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಂತ ಏನಿರುತ್ತೆ ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ? ಓಕೆ, ಇನ್ವೆಂಟರಿ ಟರ್ನ್ ಓವರ್ ಅಂದ್ರೆ ಏನು? ಎಫಿಷಿಯನ್ಸಿ ಆಫ್ ಇನ್ವೆಂಟರಿ ಮ್ಯಾನೇಜ್ಮೆಂಟ್. ಎಷ್ಟು ಎಫಿಷಿಯಂಟ್ ಆಗಿ ಇನ್ವೆಂಟರಿ ಮ್ಯಾನೇಜ್ ಆಗ್ತಾ ಇದೆ. ಅದರ ಅರ್ಥ ಏನು? ನಿಮಗೆ ಎಷ್ಟು ಪ್ರೊಡಕ್ಷನ್ಗೆ ಇನ್ವೆಂಟರಿ ಬೇಕು, ಅದೇ ರೀತಿ ಎಷ್ಟು ಸ್ಟಾಕ್ ಅಲ್ಲಿ ಇದೆ, ಅದರ ಒಂದು ಎಫಿಷಿಯನ್ಸಿ. ಓಕೆನಾ? ಅದನ್ನ ನಾವೇನಂತೀವಿ? ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ. ಹೌ ಎಫಿಷಿಯಂಟ್ಲಿ ಇನ್ವೆಂಟರಿ ಇಸ್ ಯುಟಿಲೈಸ್ಡ್ ಅಂಡ್ ಸೋಲ್ಡ್. ಎಷ್ಟು ಕರೆಕ್ಟ್ ಆಗಿ ಇನ್ವೆಂಟರಿ ಯುಟಿಲೈಸ್ ಆಗ್ತಾ ಇದೆ ಮತ್ತು ಸೇಲ್ ಆಗ್ತಾ ಇದೆ. ಓಕೆನಾ? ಹೈ ಡೆಟರ್ ಟರ್ನ್ ಓವರ್ ರೇಷಿಯೋ ಇಂಡಿಕೇಟ್ಸ್. ಡೆಟರ್ ಟರ್ನ್ ಓವರ್ ರೇಷಿಯೋ ಹೈ ಇದೆ ಅಂದ್ರೆ ಅದು ಏನನ್ನ ಇಂಡಿಕೇಟ್ ಮಾಡುತ್ತೆ? ಎಫಿಷಿಯಂಟ್ ಕಲೆಕ್ಷನ್ ಆಫ್ ರಿಸಿವೇಬಲ್ಸ್. ಅಂದ್ರೆ ನಿಮಗೆ ಬರಬೇಕಾದಂತಹ ಒಂದು ಬಿಲ್ಸ್ ಏನಿದೆ ಅದನ್ನ ನೀವು ಎಫಿಷಿಯಂಟ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಹೈ ಡೆಟರ್ ಟರ್ನ್ ಓವರ್ ರೇಷಿಯೋ ಇದ್ರೆ. ಓಕೆನಾ? ದೆನ್ ಪ್ರೊಪ್ರೈಟರಿ ರೇಷಿಯೋ ಮೇಜರ್ಸ್. ಪ್ರೊಪ್ರೈಟರಿ ರೇಷಿಯೋ ಏನನ್ನ ಮೇಜರ್ ಮಾಡುತ್ತೆ? ಪ್ರೊಪ್ರೈಟರಿ ರೇಷಿಯೋ ಅನ್ನೋದು ರಿಲೇಶನ್ಶಿಪ್ ಬಿಟ್ವೀನ್ ಶೇರ್ ಹೋಲ್ಡರ್ಸ್ ಫಂಡ್ ಅಂಡ್ ಟೋಟಲ್ ಅಸೆಟ್ಸ್. ಟೋಟಲ್ ಅಸೆಟ್ ಏನಿದೆ, ಕಂಪನಿ ಅಸೆಟ್, ಅದರಲ್ಲಿ ಶೇರ್ ಹೋಲ್ಡರ್ಸಿನ ಫಂಡ್ ಎಷ್ಟಿದೆ ಅಥವಾ ಶೇರ್ ಹೋಲ್ಡರ್ಸಿನ ಏನು ಪಾಲು ಎಷ್ಟು ಅನ್ನೋದನ್ನ ಇದು ಅನಲೈಸ್ ಮಾಡುತ್ತೆ. ಇದನ್ನ ಪ್ರೊಪ್ರೈಟರಿ ರೇಷಿಯೋ ಅಂತ ನಾವು ಕರಿತೀವಿ. ಪ್ರೊಪ್ರೈಟರಿ ರೇಷಿಯೋ ಎಕ್ಸ್ಪ್ಲೇನ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಶೇರ್ ಹೋಲ್ಡರ್ಸ್ ಫಂಡ್ ಅಂಡ್ ಟೋಟಲ್ ಅಸೆಟ್ಸ್. ಓಕೆನಾ? ದೆನ್ ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಈಸ್ ಯೂಸ್ಡ್ ಟು ಮೇಜರ್. ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಏನನ್ನ ಮೇಜರ್ ಮಾಡುತ್ತೆ? ನಿಮ್ಮ ಕಂಪನಿ ಎಷ್ಟು ಎಫಿಷಿಯಂಟ್ ಆಗಿ ಇಂಟ್ರೆಸ್ಟ್ ಅನ್ನ ಪೇ ಮಾಡುತ್ತೆ ಅಥವಾ ಅಬಿಲಿಟಿ ಟು ಪೇ ಇಂಟ್ರೆಸ್ಟ್ ಆಬ್ಲಿಗೇಷನ್ಸ್. ಓಕೆನಾ? ಇಟ್ ಶೋಸ್ ಹೌ ಕಂಫರ್ಟೇಬಲಿ ಅ ಫರ್ಮ್ ಕ್ಯಾನ್ ಮೀಟ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಅಂದ್ರೆ ಅದು ಡೆಟ್ ಅನ್ನ ತಗೊಂಡಿದೆ, ಆದ್ರೆ ಇಂಟ್ರೆಸ್ಟ್ ಅನ್ನ ಎಷ್ಟು ಎಫಿಷಿಯಂಟ್ಲಿ ಪೇ ಮಾಡ್ತಾ ಇದೆ ಅಂತ. ಓಕೆನಾ? ನೆಕ್ಸ್ಟ್ ಕ್ವಶನ್ ಈಸ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಸ್ ಕ್ಯಾಲ್ಕುಲೇಟೆಡ್ ಆನ್ ದ ಬೇಸಿಸ್ ಆಫ್. ಗ್ರಾಸ್ ಪ್ರಾಫಿಟ್ ರೇಷಿಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು? ಗ್ರಾಸ್ ಪ್ರಾಫಿಟ್ ಅಂಡ್ ನೆಟ್ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಗ್ರಾಸ್ ಪ್ರಾಫಿಟ್ ಮತ್ತೆ ನೆಟ್ ಸೇಲ್ಸ್ ಮಧ್ಯದ ರೇಷಿಯೋವನ್ನ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂತ ಕರೀತಾರೆ. ಓಕೆನಾ? ದೀಸ್ ಆರ್ ದ ಸಮ್ ಬೇಸಿಕ್ ಕ್ವಶನ್ಸ್ ಫ್ರಮ್ ರೇಷಿಯೋ ಅನಾಲಿಸಿಸ್. ದೆನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡೆಲ್ಸ್ ಅಂಡ್ ಕ್ಯಾಶ್ ಮ್ಯಾನೇಜ್ಮೆಂಟ್ ಮೇಲೆ ಕೆಲವೊಂದು ಕ್ವಶನ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ? Baumol model is related to dividend policy, inventory investment, inventory management, cash management and capital structure. ನೋಡಿ, ನಿಮಗೆ ಡಿವಿಡೆಂಡ್ ಮಾಡೆಲ್, ಕ್ಯಾಪಿಟಲ್ ಸ್ಟ್ರಕ್ಚರ್, ಅದೇ ರೀತಿ
ಕ್ಯಾಪಿಟಲ್ ಇದು ಕ್ಯಾಪಿಟಲ್ ಬಜೆಟಿಂಗಿನ ಮಾಡೆಲ್ಸ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪಾಮಾಲ್ ಮಾಡೆಲ್ ಅನ್ನೋದು ಕ್ಯಾಶ್ ಮ್ಯಾನೇಜ್ಮೆಂಟಿನ ಒಂದು ಮಾಡೆಲ್ ಆಗಿದೆ. ಇದು ಏನನ್ನ ಹೇಳುತ್ತೆ ಅಂದ್ರೆ ಡಿಟರ್ಮೈನ್ಸ್ ಆಪ್ಟಿಮಮ್ ಕ್ಯಾಶ್ ಬ್ಯಾಲೆನ್ಸ್. ಅಂದ್ರೆ ಈ ಒಂದು ಪಾಮಾಲ್ ಮಾಡೆಲ್ ಅಲ್ಲಿ ಒಂದು ಕಂಪನಿ ಎಷ್ಟು ಆಪ್ಟಿಮಮ್ ಕ್ಯಾಶ್ ಲೆವೆಲ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆನಾ? ದೆನ್ ಕ್ವಶನ್ ನಂಬರ್ 47, ಇಒಕ್ಯೂ ಮಾಡೆಲ್ ಈಸ್ ಪ್ರೈಮರಿಲಿ ಕನ್ಸರ್ನ್ಡ್ ವಿತ್. ಇಒಕ್ಯೂ ಅಂದ್ರೆ ಏನು? ಇಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂತ. ಓಕೆನಾ? ಇಕನಾಮಿಕ್ ಆರ್ಡರ್ ಕ್ವಾಂಟಿಟಿ ಅಂದ್ರೆ ಎಷ್ಟು ಇನ್ವೆಂಟರಿನ ನೀವು ಮ್ಯಾನೇಜ್ ಮಾಡಬೇಕು, ಎಷ್ಟು ಇನ್ವೆಂಟರಿ ಇನ್ನೂ ಇದ್ದಾಗ ನೀವು ಆರ್ಡರ್ ಮಾಡಬೇಕು ಅನ್ನುವಂತ ಒಂದು ಕ್ಯಾಲ್ಕುಲೇಷನ್. ಓಕೆನಾ? ಸೊ ಇಒಕ್ಯೂ ನ ಫಾರ್ಮುಲಾ ಕೂಡ ಕೇಳ್ತಾರೆ. ಪ್ಲೀಸ್ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ವಾಟ್ ಇಸ್ ದ ಫಾರ್ಮುಲಾ ಆಫ್ ಇಒಕ್ಯೂ. ಓಕೆನಾ? ಇಒಕ್ಯೂ ಅನ್ನ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ? ದೆನ್ ಎಬಿಸಿ ಅನಾಲಿಸಿಸ್ ಈಸ್ ಯೂಸ್ಡ್ ಇನ್. ಎಬಿಸಿ ಅಂದ್ರೆ ಏನ್ ಹೇಳಿ? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಎಬಿಸಿ? ಇದನ್ನ ನಾವು ಎಬಿಸಿ ಅನಾಲಿಸಿಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಇನ್ವೆಂಟರಿ ಕಂಟ್ರೋಲ್ ಅಲ್ಲಿ. ನಿಮಗೆ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಈ ಎಲ್ಲ ಪಾರ್ಟ್ಸ್ ಬರುತ್ತೆ. ಸೊ ಎಬಿಸಿ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಎಬಿಸಿ? ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ. ಓಕೆನಾ? ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂದ್ರೆ ಏನು? ಎಲ್ಲ ಕಾಸ್ಟ್ ಅನ್ನು ಈಕ್ವಲ್ ಆಗಿ ಎಲ್ಲ ಆಕ್ಟಿವಿಟೀಸ್ಗೂ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ ಇಲ್ಲಿ ಇಂಡೈರೆಕ್ಟ್ ಕಾಸ್ಟ್ ನ. ಆಕ್ಟಿವಿಟಿ ಬೇಸ್ಡ್ ಮೇಲೆ ಅಂದ್ರೆ ಯಾವ ಕಾಸ್ಟ್ ಯಾವ ಆಕ್ಟಿವಿಟೀಸ್ಗೆ ರಿಲೇಟೆಡ್ ಇದೆ ಅಲ್ಲೇ ಅವುಗಳನ್ನ ಅಲೋಕೇಟ್ ಮಾಡೋದು ಅಂತ ಅರ್ಥ. ಓಕೆನಾ? ಸೊ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅನ್ನೋದು ಇನ್ವೆಂಟರಿ ಕಂಟ್ರೋಲಿನ ಒಂದು ಪಾರ್ಟ್ ಆಗಿದೆ ಅಂತ. ಓಕೆನಾ? ದೆನ್ ನೆಕ್ಸ್ಟ್ ಕ್ವಶನ್ ನಂಬರ್ 49, ARR ಮೆಥಡ್ ಈಸ್ ಬೇಸ್ಡ್ ಆನ್. ARR ಮೆಥಡ್ ಅಂದ್ರೆ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್ ಅಂತ. ಇದು ಅಕೌಂಟಿಂಗ್ ಪ್ರಾಫಿಟ್ ಮೇಲೆ ಬೇಸ್ಡ್ ಆಗಿರುತ್ತೆ. ಯಾಕೆ ಇದು ಅಕೌಂಟಿಂಗ್ ಪ್ರಾಫಿಟ್ ಮೇಲೆ ಬೇಸ್ಡ್ ಆಗಿದೆ ಅನ್ನೋದು ಡಿಫ್ರೆನ್ಸ್ ಹೇಳಿ? ಯಾಕಂದ್ರೆ ಉಳಿದೆಲ್ಲ ಮೆಥಡ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಕ್ಯಾಶ್ ಇನ್ಫ್ಲೋ ಮತ್ತೆ ಔಟ್ಫ್ಲೋಗಳ ಒಂದು ಕಂಪ್ಯಾರಿಸನ್ ಅನ್ನ ಮಾಡ್ತೀವಿ. ಆದ್ರೆ ARR ಮೆಥಡ್ ಅಲ್ಲಿ ಅಕೌಂಟಿಂಗ್ ರೇಟ್ ಆಫ್ ರಿಟರ್ನ್, ಅಕೌಂಟಿಂಗ್ ಪ್ರಾಫಿಟ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ಕ್ಯಾಪಿಟಲ್ ರೇಷನಿಂಗ್ ರೆಫರ್ಸ್ ಟು. ಕ್ಯಾಪಿಟಲ್ ರೇಷನಿಂಗ್ ಅಂದ್ರೆ ಏನು ಗೊತ್ತಾ? ಲಿಮಿಟೇಷನ್ ಆನ್ ಫಂಡ್ಸ್ ಅವೈಲೇಬಲ್ ಫಾರ್ ಇನ್ವೆಸ್ಟ್ಮೆಂಟ್ಸ್. ಅಂದ್ರೆ ಈ ಒಂದು ನಮ್ಮ ಹತ್ರ ಇರುವಂತಹ ಫಂಡ್ ಮೇಲೆ ಒಂದು ಲಿಮಿಟೇಷನ್ಸ್ ಇರುತ್ತೆ. ಕ್ಯಾಪಿಟಲ್ ರೇಷನಿಂಗ್ ಆಕರ್ಸ್ ವೆನ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಆರ್ ಲಿಮಿಟೆಡ್. ಅಂದ್ರೆ ನಾವು ಇನ್ವೆಸ್ಟ್ ಮಾಡ್ತಾ ಇರ್ತೀವಲ್ಲ ಆಸ್ ಅ ಕಂಪನಿ ವಿ ಆರ್ ಹ್ಯಾವಿಂಗ್ ಲಿಮಿಟೆಡ್ ಫಂಡ್ಸ್. ಓಕೆನಾ? ಲಿಮಿಟೇಷನ್ ಆನ್ ಫಂಡ್ಸ್ ಅವೈಲೇಬಲ್ ಫಾರ್ ಇನ್ವೆಸ್ಟ್ಮೆಂಟ್, ಅದನ್ನ ಕ್ಯಾಪಿಟಲ್ ರೇಷನಿಂಗ್ ಅಂತ ಕರೀತಾರೆ. ಓಕೆ? ದೆನ್ ನೆಕ್ಸ್ಟ್ ಒನ್, ಬೀಟಾ ಕೋಎಫಿಷಿಯಂಟ್ ಗ್ರೇಟರ್ ದೆನ್ 1 ಇಂಡಿಕೇಟ್ಸ್. ಬೀಟಾ ಅನ್ನೋದು ಏನನ್ನ ತೋರಿಸುತ್ತೆ ಅಂದ್ರೆ ಮಾರ್ಕೆಟ್ ರಿಸ್ಕ್ ನ ತೋರಿಸುತ್ತೆ. ಸೊ ಬೀಟಾ ಬೀಟಾ ಕೋಎಫಿಷಿಯಂಟ್ ಇಸ್ ಗ್ರೇಟರ್ ದೆನ್ 1 ಅಂದ್ರೆ ಏನು? ಹೈಯರ್ ವೊಲಟಿಲಿಟಿ ದೆನ್ ಮಾರ್ಕೆಟ್. ಅಂದ್ರೆ ನಿಮ್ಮ ಒಂದು ಸ್ಟಾಕ್ ಏನಿದೆ ಅಥವಾ ನಿಮ್ಮ ಒಂದು ಕಂಪನಿಯ ಸ್ಟಾಕ್ ಏನಿದೆ ಅದು ಮಾರ್ಕೆಟ್ ಅಲ್ಲಿ ಇರುವಂತ ರಿಸ್ಕ್ ಗಿಂತ ಜಾಸ್ತಿ ರಿಸ್ಕ್ ಅನ್ನ ಹೊಂದಿದೆ ಅಂತ ಅರ್ಥ. ಓಕೆ? ಮೋರ್ ದೆನ್ 1, ಬೀಟಾ ಕೋಎಫಿಷಿಯಂಟ್ ಇಸ್ ಮೋರ್ ದೆನ್ 1 ಅಂದ್ರೆ ಏನು? ನಿಮ್ಮ ಕಂಪನಿ ಹೈಯರ್ ವೊಲಟಿಲಿಟಿಯನ್ನ ಹೊಂದಿದೆ ದೆನ್ ಮಾರ್ಕೆಟ್ ರಿಸ್ಕ್. ಓಕೆ? ದೆನ್ ಅನ್ಸಿಸ್ಟಮೆಟಿಕ್ ರಿಸ್ಕ್ ಕ್ಯಾನ್ ಬಿ ರೆಡ್ಯೂಸ್ಡ್ ಥ್ರೂ. ನೋಡಿ, ಸಿಸ್ಟಮೆಟಿಕ್ ರಿಸ್ಕ್ ಅಂದ್ರೆ ಮಾರ್ಕೆಟ್ ರಿಸ್ಕ್ ಆಗಿರುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದನ್ನ ಡೈವರ್ಸಿಫೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನ್ಸಿಸ್ಟಮೆಟಿಕ್ ರಿಸ್ಕ್ ಅಂದ್ರೆ ಏನು? ಕಂಪನಿ ಸ್ಪೆಸಿಫಿಕ್ ರಿಸ್ಕ್ ಆಗಿರುತ್ತೆ, ಅದನ್ನ ನಾವು ಕಂಟ್ರೋಲ್ ಮಾಡಬಹುದು. ಓಕೆನಾ? ಅದನ್ನ ಹೇಗೆ ಕಂಟ್ರೋಲ್ ಮಾಡಬಹುದು? ಇನ್ಫ್ಲೇಷನ್ ಕಂಟ್ರೋಲ್ ಇಂದನ, ಡೈವರ್ಸಿಫಿಕೇಶನ್ ಇಂದನ, ಇಂಟ್ರೆಸ್ಟ್ ರೇಟ್ ಚೇಂಜ್ ಇಂದನ, ಗವರ್ಮೆಂಟ್ ಪಾಲಿಸಿ ಇಂದನ. ನೋಡಿ, ಇನ್ಫ್ಲೇಷನ್, ಇಂಟ್ರೆಸ್ಟ್ ರೇಟ್, ಗವರ್ಮೆಂಟ್ ಪಾಲಿಸಿ ಇವೆಲ್ಲವೂ ಕೂಡ ಸಿಸ್ಟಮೆಟಿಕ್ ರಿಸ್ಕ್ ನ ಪಾರ್ಟ್ ಆಗಿದೆ. ಡೈವರ್ಸಿಫೈ ಯಾವುದನ್ನ ಮಾಡಬಹುದು? ನಾವು ಅನ್ಸಿಸ್ಟಮೆಟಿಕ್ ರಿಸ್ಕ್ ಅನ್ನ ಮಾಡಬಹುದು. ಓಕೆನಾ? ಸೊ ದೀಸ್ ಆರ್ ದ 52 ಕ್ವೆಶನ್ಸ್. ಅಪ್ ಟು 52 ಮೀನ್ಸ್ 26 to 52 ವರೆಗೂ ನಾವು ಡಿಸ್ಕಸ್ ಮಾಡಿದೀವಿ. ಮುಂದಿನ ಒಂದು ಪಾರ್ಟ್ ಅಲ್ಲಿ ಮುಂದಿನ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಸೊ ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಅದೇ ರೀತಿ ಜಟಾಯು ಕರಿಯರ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೊಟ್ಟಿರುವಂತಹ ಟೆಸ್ಟ್ ಸೀರೀಸ್ ಅನ್ನು ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಅಲ್ಲಿ ನಾವು ಎಲ್ಲ ಚಾಪ್ಟರ್ಸಿನ ಕ್ವಶನ್ಸ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೇವೆ. ನೀವು ಟೆಸ್ಟ್ ಅನ್ನ ಟೈಮ್ ಲಿಮಿಟ್ ಅಲ್ಲಿ ಅಟೆಂಡ್ ಮಾಡಿದಾಗ ನಿಮಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಅದೇ ರೀತಿ ನಮ್ಮ ಆನ್ ಗೋಯಿಂಗ್ ಬ್ಯಾಚ್ ಗೆ ಜಾಯಿನ್ ಆಗಬೇಕು ಅಂದ್ರೆ ಜಟಾಯು ಕರಿಯರ್ ಅಕಾಡೆಮಿಯಲ್ಲಿ January 26 ಬ್ಯಾಚ್ ಗೆ ನೀವು ಜಾಯಿನ್ ಆಗಬಹುದು. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.